ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಗಾಯ್ಸ್, ನಾವು ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಆಂಟಿ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೆ ನಾವು ಬಂದಿದ್ದೀವಿ. ಬೆಳಿಗ್ಗೆನೇ ಎದ್ದಿದ್ದೀವಿ 4 o'clockಗೆ ಎದ್ದುಬಿಟ್ಟು ನಾವು ಒಬ್ಬೊಬ್ಬರಾಗ ಸ್ನಾನ ಮಾಡೋಣ ಅಂತ ಹೊಡ್ತಾ ಇದ್ವಿ. ಸೊ ನನ್ನ ತಮ್ಮನ ಹೆಂಡತಿ ರಂಗೋಲಿ ಬಿಡ್ತಾ ಇದ್ದಾಳೆ ಹೊರಗಡೆ. ಸೊ ನೀವು ನೋಡ್ತಾ ಇರ್ಬೋದು ಈಚೆಗಡೆ ಎಷ್ಟು ಕತ್ಲೆ ಇದೆ ಅಂತ. ಬೆಳಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ವಿ, ಎಲ್ಲ ಸ್ನಾನ ಮಾಡಿಕೊಂಡು. ಆ್ಯಂಡ್ ನಮ್ಮ ಅಮ್ಮ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದಾರೆ ಅಡುಗೆ ಬೇಗ ಅಡುಗೆ ಒಂದು ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಆಗಿ ಊಟಕ್ಕೆ ಕೊಡಬೇಕು. ಸೊ ಹಂಗಾಗಿ ಬೆಳಗ್ಗೆನೇ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಡುಗೆ ಬಂದುಬಿಟ್ಟು ಅನ್ನ, ಸಾಂಬಾರು, ಪುಳಿಯೋಗರೆ ಆ್ಯಂಡ್ ಸ್ವೀಟ್ಸ್ ಒಬ್ಬಿಟ್ಟು ತರಿಸಿದ್ವಿ ಹೋಟೆಲಿಂದ. ಸೊ ಆಮೇಲೆ ನೆಕ್ಸ್ಟು ಹೆಸರುಬೇಳೆ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಎಲ್ಲನೂ ಮಾಡಿದ್ವಿ. ಆ್ಯಂಡ್ ನಮ್ಮ ಆಂಟಿ ಪೂಜೆ ಎಲ್ಲ ಮಾಡಿದ್ದಾರೆ. ಅವ್ರದ್ದಾದಮೇಲೆ ನಮ್ಮ ಆಂಟಿ ವಾರ್ಗಿತ್ತಿರು ಕೂಡ ಬಂದು ಅಡುಗೆಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನನ್ನ ಸೊಸೆ ರೆಡಿ ಆಗಿದ್ಲು ಸ್ನಾನ ಮಾಡಿಕೊಂಡು. ಅವಳನ್ನ ಮಾತಾಡಿಸ್ತಾ ಇದ್ದೀನಿ. ಅವಳು ಬರೋದೇ ಇಲ್ಲ ಯಾರ ಹತ್ರನೋ, ಅವ್ರ ಅಮ್ಮ ಅವರಪ್ಪ ಮತ್ತು ನನ್ನ ನಾದಿನಿಯವರ ಅಪ್ಪ ಅಮ್ಮ ಅವ್ರು ಬಿಟ್ಟರೆ ಯಾರ ಹತ್ರನೂ ಅವಳು ಜಾಸ್ತಿ ಹೋಗೋದೇ ಇಲ್ಲ. ಸೊ ಹಂಗೆ ನಾನು ಎತ್ಕೊಂಡು ಫೋನ್ ತೋರಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಅಮ್ಮ ಅಡುಗೆ ಸಾಂಬಾರನ್ನ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಇಲ್ಲಾಂದರೆ ಎಲ್ಲ ನೆಂಟರನ್ನೆಲ್ಲ ಕರೆದಿದ್ರು. ಸೊ ಅವರೆಲ್ಲ ಬಂದಿದ್ರಲ್ಲ, ಎಲ್ಲರಿಗೂ ಊಟ ಬೇಕಲ್ಲ ಅಂತ ಅಡುಗೆ ಮಾಡ್ತಿದ್ವಿ. ಸೊ ನಾನು ಇವಾಗ ಕೆಳಗಡೆ ಮನೆಗೆ ಹೋಗ್ತಾಯಿದ್ದೀನಿ. ಕೆಳಗಡೆ ಮನೇಲೆ ಪೂಜೆ ಮಾಡ್ತಾ ಇರೋದು. ಸೊ ಏನಪ್ಪ ಪೂಜೆ ಅಂತ ನಾನು ಹೇಳ್ತೀನಿ ನಿಮಗೆ. ಇನ್ನು ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅರ್ಶಿನ ಕೊಡೋಕ್ಕೆಲ್ಲ ಸ್ವೀಟ್ ಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ನಮ್ಮ ಮೇಲೆ ಸೇರಿಕೊಂಡು ಪ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಇವಳು ಕೂಡ ಆಟ ಆಡ್ಕೊಂಡು ನಿಂತಿದ್ದಾಳೆ. ಕೆಳಗಡೆ ಮನೆಯಲ್ಲೂ ದೇವ್ರ ಮನೆ ಕೆಳಗಡೆನೇ ಇರೋದ್ರಿಂದ ಕೆಳಗಡೆ ರೆಡಿ ಮಾಡ್ತಿದ್ದಾರೆ. ಸೊ ನನ್ನ ತಮ್ಮ MBA ಓದ್ತಾ ಇದ್ದಾನಲ್ಲ, ಅವನು ಅವ್ನಿಗೆ ಎಕ್ಸಾಮ್ ಇತ್ತು ಅಂತ ಓದ್ಕೋತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಕೆಳಗಡೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಆಂಟಿ, ಆಮೇಲೆ ನನ್ನ ಅದ್ನಿ ಕೂಡ ಕೆಲಸ ಮಾಡ್ತಾಯಿದ್ಲು ಕೆಳಗಡೆ. ಸೊ ಮೇಲ್ಗಡೆ ಅಡುಗೆ ಮಾಡ್ತಿದ್ದೀವಿ, ಕೆಳಗಡೆ ಪೂಜೆ ಇರೋದು. ಅಡುಗೆ ಎಲ್ಲ ಆಯ್ತು, ಅರ್ಧಂಬರ್ಧ ಮಾಡಿಬಿಟ್ಟು ತಿಂಡಿ ತಿನ್ಕೊತಾ ಇದ್ದೀವಿ. ಬೆಳಗ್ಗೆನೇ ಎಲ್ಲ ಸ್ನಾನ ಮಾಡಿದ್ವಲ್ಲ, ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ತಿಂಡಿ ತಿನ್ಕೊತಾ ಇದ್ವಿ. ಸೊ ತಿಂಡಿ ತಿಂದಾದ್ಮೇಲೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ರೆಸ್ಟ್ ಮಾಡ್ತಿದ್ವಿ. ಇವಳು ಡ್ಯಾನ್ಸ್ ಮಾಡ್ತಾಯಿದ್ಲು ನನ್ನ ಸೊಸೆ. ಸೊ ಅವಳನ್ನ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಕೆಳಗಡೆ ಪೂಜೆ ಸ್ಟಾರ್ಟ್ ಆಯಿತು. ಸೊ ಪೂಜೆಗೆ ಎಲ್ಲ ಹೋಗ್ತಾಯಿದ್ವಿ ಕೆಳಗಡೆ. ಇದು ಏನಪ್ಪ ಪೂಜೆ ಅಂತ ಅಂದರೆ, ಇವರು ಮೈಸೂರು ಕಡೆ ಆಲ್ಮೋಸ್ಟು ಸುಮಾರು ಜನ ಮಾಡ್ತಾರೆ ಇದು ಪೂಜೆ ಬಂದುಬಿಟ್ಟು ಮುತ್ತೈದೆ ಪೂಜೆ ಅಂತ ಹೇಳ್ಬಿಟ್ಟು. ಅಂದರೆ ಮುತ್ತೈದೆಯಾಗಿ ಸತ್ತಿರೋರಿಗೆ ಪೂಜೆ ಮಾಡ್ತಾರೆ. ಅಂದರೆ ನಮ್ಮ ಆಂಟಿ ಇದೆಯಲ್ಲ, ಅವ್ರ ಅತ್ತೆ ಇವರು. ಸೊ ಅವ್ರ ಅತ್ತೆಗೆ ಪೂಜೆ ಮಾಡೋದು. ಯೂಶ್ವಲಾಗಿ ಸುಮಾರು ಜನ ಮಾಡ್ಬೋದು ಈ ಥರ. ಸ್ವಲ್ಪ ಜನ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಅವ್ರವ್ರ ಮನೆಯಲ್ಲೇ ನಡೆಸ್ಕೊಬಂದಿರೋದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾರು ಮುತ್ತೈದೆಯಾಗಿ ಸತ್ತಿರ್ತಾರೆ ಅವ್ರಗಳಿಗೆ ಈ ಥರ ಪೂಜೆ ಮಾಡ್ತಾರೆ. ಅದು ಮೈಸೂರು ಕಡೆ, ಮೈಸೂರು ಕಡೆನೇ ಇರ್ಬೋದು. ಬೆಂಗಳೂರು, ಮಂಡ್ಯ ಸೈಡಲ್ಲೆಲ್ಲ ಮಾಡಲ್ಲ ಈ ಥರ ಪೂಜೆ. ಸೊ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಆಮೇಲೆ ಊಟಕ್ಕೆ ಎಲ್ಲ ಕರೆದಿದ್ರು, ಅಕ್ಕಪಕ್ಕದವ್ರನ್ನ, ನೆಂಟರುಗಳು ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ಊಟ ಮಾಡ್ಕೊತಾಯಿದ್ರು. ಅಡುಗೆ ಮಾಡಿ ಊಟ ಬಡಿಸಿ ಅದನ್ನು ಮಾಡೋಕ್ಕೆ ಕೆಲಸ ಅಂತೂ ಸಿಕ್ಕಾಬಟ್ಟೆ ರಿಸ್ಕು ಫ್ರೆಂಡ್ಸ್ ಅಲ್ವಾ. ಯಾರೇ ಆದ್ರೂ ಹೋಟೆಲಿಂದ ತರಿಸ್ಬಿಟ್ರೆ, ಕ್ಯಾಟ್ರಿನ್ ತರಿಸ್ಬಿಟ್ರೆ ಅಷ್ಟು ಹಿಂಸೆ ಇರೋದಿಲ್ಲ. ಸೊ ಇದನ್ನು ನಾವು ಕ್ಯಾಟ್ರಿನ್ ಊಟ ಅಷ್ಟು ಚೆನ್ನಾಗಿ ಅನಿಸಲ್ಲ ನಮಗೆ. ಸೊ ನಾವೇ ಎಲ್ಲರೂ ಮಾಡೋದು. ಆ್ಯಂಡ್ ಮೈಸೂರಲ್ಲಿರೋ ನಮ್ಮ ರಿಲೇಷನ್ ಎಲ್ಲ ಬಂದಿದ್ದರು. ಸೊ ಅವರು ಎಲ್ಲ ಊಟ ಮಾಡ್ತಾಯಿದ್ರು. ಅವ್ರು ನಮ್ಮ ಭಾವ ನನ್ನ ರೇಗಿಸ್ತಾ ಇರ್ತಾರೆ ಯಾವಾಗಲೂ. ಯೂಟ್ಯೂಬ್ದಲ್ಲಿ ನಾನು ಮಾತಾಡೋದು ನೋಡಿ ನನ್ನ ರೇಗಿಸ್ತಾ ಇರ್ತಾರೆ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಎಲ್ಲ ಮಾತಾಡ್ತಾ ಕೂತಿದ್ರು. ಸೊ ಮಂಡ್ಯದಿಂದನೂ ನಮ್ಮ ಅಮ್ಮನ ಮನೆಯವರು, ನಮ್ಮ ವಾರ್ಗಿತ್ತಿ, ನಮ್ಮ ಅತ್ತಿಗೆ, ನಮ್ಮಮ್ಮ ಎಲ್ಲ ಗೊತ್ತಿರುತ್ತಲ್ಲ, ಅವರೆಲ್ಲ ಬಂದು ಸಾಲ್ಟ್ ಹೊಡ್ಕೊಂಡು ಕೂತಿದ್ರು. ಸೊ ಆಮೇಲೆ ಅವರೆಲ್ಲ ಹೊರಟರು. ಇನ್ನು ನಾವು ಉಳಿದಿರೋರು ರಾತ್ರಿ ಊಟ ಮಾಡಿಕೊಂಡು ಎಲ್ಲ ನಮ್ಮ ಆಂಟಿ ಸ್ವೀಟ್ ತಂದಿದ್ರು. ಸ್ವೀಟ್ ತಿನ್ಕೊಂಡು ಊಟ ಮಾಡಿಕೊಂಡು ಸೊ ಇದು ಎಲ್ಲ ಮುಗಿಸ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹಂಗಂಗೆ ಇತ್ತು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಹಂಗೆ ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆನೇ ಎದ್ವಿ. ಇನ್ನೇನು ಮಾಮೂಲಿ ಕೆಲಸ ಇರುತ್ತೆ ಬೆಳಗ್ಗೆ ಎದ್ದು. ನಾನ್ ವೆಜ್ಜು ಊಟ ಮಾಡಿ ಎಲ್ಲ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ನಾನ್ ವೆಜ್ ತರಿಸಿದ್ರು. ಸೊ ನಾನ್ ವೆಜ್ ಊಟ ಅಡುಗೆ ಮಾಡ್ತಿದ್ವಿ. ಮಟನ್, ಚಿಕನ್ ಎಲ್ಲ ತರಿಸ್ಬಿಟ್ಟಿದ್ರು. ಸೊ ನಮ್ಮಮ್ಮನೇ ಮಾಡ್ತಾಯಿದ್ರು ಅಡುಗೆನ. ನಮ್ಮ ಬೆಂಗಳೂರಮ್ಮ ಮಾಡ್ತಾರೆ ಅಡುಗೆನ. ಸೊ ನಮ್ಮಮ್ಮ ರಾತ್ರಿ ಉಳ್ದು ಬಳ್ದಿರೋದನ್ನೆಲ್ಲ ಬೇಯಿಸ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಬೆಳಗ್ಗೆಗೆ ನಾನ್ ವೆಜ್ ಊಟ ಮಾಡಬೇಕಲ್ಲ, ಸೊ ಅದಕ್ಕೆ ಮಾಡ್ತಾಯಿದ್ರು. ನಮ್ಮ ಆಂಟಿ ಎಲ್ಲ ಕಾಯೆಲ್ಲ ತುರ್ಕೊಡ್ತಾಯಿದ್ರು. ನಮ್ಮ ಬೆಂಗಳೂರಮ್ಮ ಮಾಡ್ತಾಯಿದ್ರು. ನಮ್ಮ ಮೈಸೂರಮ್ಮ ಎಲ್ಲ ಕಾಯಿ ತುರ್ಕೊಡ್ತಿದ್ರು. ನಮ್ಮ ಮಂಡ್ಯದಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ಬರು ಇರೋದ್ರಿಂದ, ಸೊ ನಮ್ಮ ಮಂಡ್ಯದಮ್ಮ ದೊಡ್ಡಮ್ಮ, ನಮ್ಮ ಮಂಡ್ಯದಮ್ಮ ಅಂತ ಕರಿತೀನಿ ನಾನು. ಇನ್ಮೇಲೆ ಇಂಟ್ರಡ್ಯೂಸ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಹಂಗೆ ಮಾಡಿಸ್ತೀನಿ. ಯಾಕಂದರೆ ಅಮ್ಮ ಅಂತಾದರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ನನಗೂ ಹೇಳೋಕ್ಕೆ ಒಂಥರ ಆಗುತ್ತೆ. ಸೊ ಅಡುಗೆ ಮಾಡ್ತಿದ್ರು. ನಾನು ಬೆಳಗ್ಗೆನೇ ಕಾಫಿ ಕುಡ್ಕೊಂಡು
ಎದ್ದು ಕಾಫಿ ಕುಡ್ಕೊಂಡು ಓಡಾಡ್ತಾ ಇದ್ದೋ. ಸೊ ಆಮೇಲೆ ನನ್ನ ಸೊಸೆನೂ ಕೂಡ ರೆಡಿಯಾಗಿ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಹೊರಗಡೆ ಬೇಗ ಬೇಗ ರೆಡಿಯಾಗಿಬಿಟ್ಟು ಹೋಗೋಣ ಅಂತ ಅಂದ್ವಿ. ನಾನು ಬರಲ್ಲ ಅಂದೆ, ನನ್ನ ಹಸ್ಬೆಂಡ್ ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಸೊ ನಾನು ಹೆಂಗಿದ್ದೆ ಹಂಗೆ ಹೊರಟಿದ್ದೀನಿ, ಸ್ವಲ್ಪ ಹಂಗೆ ರೆಡಿಯಾಗಿ. ಇಲ್ಲೇನಪ್ಪ ಅಂತಂದರೆ ನಾನು ಜಾಸ್ತಿ ಬಟ್ಟೆಗಳೆಲ್ಲ ತಂದಿಟ್ಟಿಲ್ಲ. ಸೊ ಯಾವ್ದು ಹಾಕ್ಕೊಂಡಿದ್ದೆ ಅದರಲ್ಲೇ ನಾನು ಸಿಟಿಗೆ ಹೊರಟೆ ರೆಡಿಯಾಗಿಬಿಟ್ಟು. ನಾನು ಬರಲ್ಲ ಅಂದೆ, ಹಂಗೂ ಹಿಂಸೆ ಕೊಟ್ಟು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನೇನು ಮಾಡೋದ ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ಸಲ್ಲಿ ನಾನು ಹೊರಡ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಹೆಲ್ಮೆಟ್ ಹಾಕ್ಕೊಂಡೆ ಓಡಾಡಬೇಕು. ಮೈಸೂರಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಮೈಸೂರಲ್ಲಿರೋರಿಗೆ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ನಾನು ಫಸ್ಟ್ ಟೈಮ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇರೋದು. ಸೊ ಹೆಂಗೆ ಕಾಣಿಸುತ್ತೆ ರಿಯಾಕ್ಷನ್, ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ನೋಡ್ಕೊತಾ ಇದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಮಂಡ್ಯದಲ್ಲಿ ಯಾರು ಜಾಸ್ತಿ ಹೆಲ್ಮೆಟ್ ಹಾಕ್ಕೊಂಡು ನಾವು ಓಡಾಡಲ್ಲ. ಸೊ ಹಂಗಾಗಿ ಮೈಸೂರಲ್ಲಿ ಹಾಕ್ಕೊಂಡಿದ್ರಲ್ಲ ಹೆಂಗೆ ಕಾಣ್ತಾ ಇದ್ರು ಅಂತ ನೋಡ್ಬಿಟ್ಟು ನಗ್ತಾ ಇದೆ ನಾನು. ನಮ್ಮ ಮನೇಲೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಅಂತ. ಸೊ ಇವಾಗ ಕ್ಯಾಮ್ರಾ ಹಾಕಿದ್ದಾರಂತೆ ನಮ್ಮ ಮಂಡ್ಯದಲ್ಲೂ ಕೂಡ ನಾವು ಹೆಲ್ಮೆಟ್ ಹಾಕ್ಕೊಂಡೆ ಓಡಾಡಬೇಕು. ಎಸ್, ನಾನು ಹೆಲ್ಮೆಟ್ ತೊಗೊಂಡಿಲ್ಲ, ಖಂಡಿತ ತೊಗೊಳ್ತೀನಿ. ಹೆಲ್ಮೆಟ್ ಇರೋದ್ರಿಂದ ತುಂಬ ಸೇಫ್ಟಿ ಆಗಿರುತ್ತೆ. ಸೊ ಅದಕ್ಕಾಗಿ ಹೆಲ್ಮೆಟ್ ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು. ಆ್ಯಂಡ್ ಮೈಸೂರಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ರೂಬಿ ನೋಡಿ ಹಿಂಗೆ ನಿಂತಿದ್ದಾಳೆ ಈಚೆಗಡೆ. ಸೊ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಮಾಡ್ತಾ ಒಂದು 2 ಅವರ್ 3 ಅವರ್ 4 ಅವರೇ ಬೇಕು. ಹೆಣ್ಮಕ್ಳಿಗೆ ಎಷ್ಟು ಅವರ್ ಶಾಪಿಂಗ್ ಮಾಡಿದ್ರು ಅದು ಸಾಲೋದಿಲ್ಲ. ಸೊ ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ಮಕ್ಳುಗಳು ನನಗೆ ಸ್ಲಿಪ್ಪರ್ ತಂದಿಲ್ಲ ಅಂತ ಅಳ್ತಾಯಿದ್ರು. ಸೊ ಎಲ್ಲ ತೊಗೊಂಡು ಬಂದಿದ್ದೀನಿ ತಗೋ ಅಂತ ಹೇಳ್ತಾಯಿದ್ದೆ. ಆ್ಯಂಡ್ ಎಲ್ಲ ಹೋಗೋಷ್ಟೊತ್ತಿಗೆ ಎಲ್ಲ ಊಟ ಮಾಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಇದು ಮಾಡ್ತಿದ್ರು. ಆಮೇಲೆ ನಾನು ನನ್ನ ಹಸ್ಬೆಂಡ್, ನನ್ನ ತಮ್ಮ ಹೆಂಡತಿ ಆಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊತೀವಿ. ಇಲ್ಲ ಒಬ್ಬೊಬ್ರಾಗ ಊಟ ಮಾಡ್ಕೊಂಡ್ವಿ. ಆಮೇಲೆ ತೊಗೊಂಡು ಬಂದಿರೋದು ಬಟ್ಟೆ ನಾನು ಅಲ್ಲಿ ಸ್ಟ್ರಗ್ಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮೈಸೂರಲ್ಲಿ. ನಾನು ಹೋದ ಸಲ ನಾನು ಮೈಸೂರು ಶಾಪಿಂಗ್ ಹೋದಾಗ ತೋರಿಸಿದೆ ನಿಮಗೆ ಸ್ಟ್ರಗ್ಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ತೊಗೊಳ್ಳಿ, ತುಂಬ ರೀಸನಬಲ್ ಆಗಿರುತ್ತೆ ದುಡ್ಡು ಕೂಡ ಅಂತ ನಾನು ಹೇಳಿದೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ. ನಾವು ಏನೇ ಐಟಮ್ಸ್ ತೊಗೊಬೇಕಂದ್ರೆ ನಾನು ಮೈಸೂರಿಗೆ ಹೋಗಿ ಪರ್ಚೇಸ್ ಮಾಡೋದು ನಾವು. ಇಲ್ಲಾಂದರೆ ನಮ್ಮ ಬೆಂಗಳೂರು ಬಟ್ಟೆ ಅಂಗಡಿ ಇಟ್ಟಿರೋದ್ರಿಂದ ಅಲ್ಲಿ ಬಟ್ಟೆ ಸೀರೆ ಅಲ್ಲಿ ತೊಗೋತೀವಿ. ಇನ್ನು ಎಕ್ಸ್ಟ್ರಾ ಏನೇ ಫಿಟ್ಟಿಂಗ್ಸ್ ಬೇಕಿದ್ರೆ ನಾವು ಮೈಸೂರಲ್ಲಿ ಯಾವಾಗ ತೊಗೊಳ್ಳೋದು. ಸೊ ಇವ್ರು ಹಾಕೊಂಡು ನೋಡ್ತಾಯಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟ್ರಗ್ಗು. ಆ್ಯಂಡ್ ಇನ್ನು ನಾವು ಊಟ ಮಾಡ್ಕೊಳ್ಳೋಣ. ಇನ್ನು ಬಟ್ಟೆ ಎಲ್ಲನೂ ಒಬ್ಬೊಬ್ಬರಾಗಿ ಈ ಕುಳ್ಳಿಗೂ ತೊಗೊಂಡು ಬಂದಿದ್ವಿ ನಾವು ಡ್ರೆಸ್ನ. ಸೊ ಅವರಪ್ಪ ತೊಗೊಂಡು ಬಂದಿದ್ದೆ, ಹಾಕಿ ನೋಡ್ತಾಯಿದ್ವಿ ಕರೆಕ್ಟಾಗಿದೆ, ಎಲ್ಲಾಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ನನ್ನ ಮಕ್ಳಿಗೂ ಕೂಡ ಹಾಕಿ ನೋಡ್ಸಿಸ್ತೀನಿ ಡ್ರೆಸ್ಸಸ್. ಅವ್ರಿಗೂ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗೋದು ಅಂದ್ಕೊಂಡು ಊಟ ಮಾಡ್ಕೊತಾಯಿದ್ವಿ. ಸೊ ಈ ಡ್ರೆಸ್ ತಂದಿದೆ, ಇದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು. ಆಮೇಲೆ ಪುನಃ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬರೋಣ ಅಂದ್ಕೊಂಡು ಊಟ ಮಾಡ್ಕೊತಾ ಇದ್ದೀವಿ. ಸೊ ಇದು ಊಟ ತಿಂದಾದ್ಮೇಲೆ ಪುನಃ ನಾವು ಡ್ರೆಸ್ ತರಕ್ಕೆ ಹೋಗ್ತೀವಿ ನನ್ನ ಮಕ್ಕಳಿಗೆ. ಯಾಕಂತಂದರೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದರೆ 4 ಜನ ಹೋಗೋಕ್ಕಾಗೋದಿಲ್ಲ ಗಾಡೀಲಿ, ಸುಮ್ಮನೆ ಹಿಂಸೆ ಆಗುತ್ತೆ. ನಾನೇ ತೊಗೊಂಡು ಬರೋಣ ಅಂತ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಸೊ ಈ ಡ್ರೆಸ್ ತೊಗೊಂಡು ಬಂದ್ವಿ ಫೈನಲಿ. ಅವ್ರದ್ದು ಬರ್ಡೇ ಇತ್ತು. ಸೊ ಬರ್ಡೇಗೂ ಆಗುತ್ತೆ, ಆಮೇಲೆ ನಮ್ಮ ಅಕ್ಕನ ಮಗಳು ಫಂಕ್ಷನ್ ಕೂಡ ಐತಲ್ಲ ಅದಕ್ಕೂ ಆಗುತ್ತೆ ಅಂತ ತಂದ್ವಿ. ಸೊ ನೋಡಿ ಅವ್ರ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್ ಗೈಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಎಲ್ಲರಿಗೂ ಬಾಯ್.